बेळगाव जिल्ह्यातील हुक्केरी तालुक्यातील हत्तरगी टोलजवळ झालेल्या दगडफेकीच्या घटनेमध्ये गंभीर जखमी होऊन खासगी रुग्णालयात उपचार घेत असलेल्या पोलीस कर्मचाऱ्यांची प्रकृती सहाय्यक पोलीस महासंचालक हितेंद्र आर यांनी शनिवारी विचारपूस केली. हत्तरगी टोलजवळ काल झालेल्या ऊस आंदोलनातील गोंधळात 5हून अधिक पोलीस जखमी झाले होते. बेळगावात दाखल झालेल्या एडीजीपी हितेंद्र यांनी खासगी रुग्णालयात भेट देऊन जखमी पोलिसांना धीर दिला. यानंतर पत्रकारांशी बोलताना ते म्हणाले की या घटनेमध्ये आमचे 11 कर्मचारी जखमी झाले आहेत. कोणतीही अप्रिय घटना घडू नये म्हणून आम्ही काळजी घेतली होती, तरी सुद्धा ही घटना घडली. त्यामुळे मी स्वतः रात्री बेळगावात आलो आणि आमच्या कर्मचाऱ्यांच्या प्रकृतीची विचारपूस केली, असे त्यांनी सांगितले. ನಮ್ಮವ್ರಿಗೆ 11 ಜನಕ್ಕೆ ನೆನ್ನೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಇಬ್ಬರು ಇನ್ನೂ ಇನ್ಪೇಷೆಂಟ್ ಇದ್ದಾರೆ. ಒಬ್ಬರಿಗೆ ಫ್ರ್ಯಾಕ್ಚರ್ ಆಗಿದೆ, ಇಬ್ಬರಿಗೆ ಹೆಡ್ ಇಂಜುರಿ ಇದೆ. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದೆ, ಎಲ್ಲ ಅವ್ರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ, ಅದನ್ನು ನೋಡಿಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಷ್ಟು ಜನ ಮೇಲೆ ಏನಾರ ಅಲ್ಲಿ ಮಾವಿತ್ತು, ಮಾಬಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಾಯಿಲ್ಲ ನಾವು. ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ, ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ಅದು ಕಿಡಿಗೇಡಿಗಳು ಎಂಟ್ರಿ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಅದೇ ರೀ, ಈಗ ಅದೇನಕ್ಕೆ ಉತ್ತರ ಹೇಳ್ತಾ ಇದ್ವಿ ನಾವು. ಎಲ್ಲರೂ ಬಂದಿದ್ದು ರೈತರೆಲ್ಲ ಗಲಾಟೆ ಮಾಡಿದ್ರು ಅಂತ ನಾನು ಹೇಳಿಕೆ ಆ ರೀತಿ ಹೇಳಿಕೆ ಕೊಡೋಕೆ ಹೋಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ವಿಡಿಯೋ ಫೋಟೋಗಳು ನೋಡಿಕೊಂಡು ಸಾಕ್ಷಿ ಆಧರಿಸಿ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಬೇಕು. ರೈತರು ಮುಖಂಡರು ಕೂಡ ಅವರನ್ನು ಅಂದರೆ ಸರ್ವಿಸ್ ರೋಡಿಗೆ ಕರಲಿಕ್ಕೆ ಮೈಕೆಲ್ಲ ಅನೌನ್ಸ್ ಮಾಡಿದ್ರು ಕೂಡ ಕೆಲವರು ಬೇಕಂತಲೇ ರೋಡಲ್ಲಿ ಕೂತ್ಕೊಂಡು ಮಾಡಿರ್ತಾರೆ, ಅಂದರೆ ಪ್ರವೋಕ್ ಮಾಡಿದಾರ ಅಂತ ಅನ್ಸುತ್ತೆ. ಅಲ್ಲ, ಉದ್ದೇಶಪೂರ್ವಕವಾಗಿ ಕಲ್ಲು ಹೋರಾಟ ಆಗಿದೆ ಅಂತ ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇರೋದು. ಇದು ಯಾವ ಕಾರಣಕ್ಕಾಯಿತು ಅದನ್ನೆಲ್ಲ ತನಿಖೆ ಮುಗಿದ ಮೇಲೆ ನಾವು ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ. ಈಗ ಅವರು ಕೆಲವೆಲ್ಲ ವಿಡಿಯೋಗಳು ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದಾರೆ ನಮ್ಮವರು. ಅದನ್ನು ಆಧರಿಸಿ ಮುಂದಿನ ಪ್ರಕ್ರಿಯೆ ನಡೀತದೆ. ಸರ್, ಸಾಕಷ್ಟು ಪೊಲೀಸರು ಸಂಯಮನ ಕಳ್ಕೊಳ್ಳಿಲ್ಲ ಸರ್. ಎಷ್ಟೋ ಅವ್ರನ್ನ ಅಲ್ಲ ಸರ್, ಇಲಾಖೆಯ ನಿರ್ದೇಶನ ಅದೇ ಥರ ಇತ್ತು. ರೈತರದ್ದು ಪ್ರತಿಭಟನೆ ಏನಿದೆ ಅದನ್ನು ಸೂಕ್ಷ್ಮವಾಗಿದೆ, ಹಾಗಾಗಿ ಸಮಯವಾಗಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕಂತಲೇ ಇತ್ತು. ಭಾಳ ಜನ ಅದಕ್ಕೆ ಅವರು ಲಾಠಿ ಕೂಡ ಅವ್ರಿಗೆ ಇಶ್ಯೂ ಮಾಡಿರಲಿಲ್ಲ ನಿನ್ನೆ. ಆದರೂ ಕೂಡ ಇದೊಂದು ಹತ್ತರಗಿನಲ್ಲಿ ಒಂದು ಘಟನೆ ಏನು ಮಧ್ಯಾಹ್ನ 2 ಗಂಟೆಗೆ ಆಗಿದೆ. ಅದು ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೆದು ಯಾರಿದ್ದಾರೆ ಅವರು ಎಲ್ಲರೂ ನಮ್ಮ ಮುಂದಿನ ಕ್ರಮ ಜರುಗಿಸ್ತೀವಿ ಅವ್ರನ್ನ. ಸರ್, ತಾವು ಸ್ಪಾಟಿಂಗ್ ಅದೇ ನಾನು ಅದಕ್ಕೆ ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆದಮೇಲೆ 52 ಜಾಗಗಳಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು, ಅದರಲ್ಲಿ ಆಗಲೇ ಭಾಳಷ್ಟು ಕಡೆ ಪ್ರತಿಭಟನೆಗಳು ಮುಗಿದಿದ್ದಾವೆ. 7 ಕಡೆ ಮಾತ್ರ ಇನ್ನೂ ಪ್ರತಿಭಟನೆ ನಡೀತಾ ಇದೆ. ಅದು ಸಕ್ಕರೆ ಸಚಿವರು ಬಂದ ಮೇಲೆ ಅದನ್ನು ಕೂಡ ಅವರು ಮಾತಾಡಿದ ಮೇಲೆ ಅದನ್ನು ಕೂಡ ಮುಗಿಯೋದಕ್ಕೆ ಅಂತ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ ಅವರಿಗೆ. ಅದನ್ನು ನೋಡಿಕೊಂಡು ನಾನು ಮುಂದಿನ ತೀರ್ಮಾನ ತಗೊಳ್ತೀನಿ. ಸರ್, ಎಷ್ಟು ವಾಹನಗಳು 4 KSRTC ಬಸ್ಸು ಮತ್ತು ನಮ್ಮದು 2 ಗಾಡಿ ಕಲ್ಲು ಗ್ಲಾಸ್ ಹೊಡೆದಿದ್ವಿ. ಇನ್ನೂ ತಗೊಂಡಿಲ್ಲ. ನೆನ್ನೆ ಎಲ್ಲ ಕೆಲವರಿಗೆಲ್ಲ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದು ಅವ್ರಿಗೆ ಬಿಟ್ಟಿದ್ದಾರೆ. ಅವರಿಗೆ ಈಗ ಸಾಕ್ಷಿ ಏನಿದೆ ಅದರ ಮೇಲೆ ವಿಡಿಯೋ ಫೋಟೋ ನೋಡಿಕೊಂಡು ಅದರ ಯಾರಿದ್ದಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡಿ ಅಂತ ಹೇಳಿದ್ವಿ. ಅದರ ಪ್ರಕ್ರಿಯೆ ಜಾರಿಯಲ್ಲಿದೆ. या गोंधळात 4 ते 5 सरकारी वाहने आणि इतर मिळून एकूण 10हून अधिक वाहने नुकसानग्रस्त झाली आहेत. अद्याप कोणालाही ताब्यात घेण्यात आलेलं नाही. काही व्हिडिओंची तपासणी करून पुढील कारवाई करण्यात येईल, असेही त्यांनी सांगितले. विनोद कोलकार, KMM मराठी, बेळगाव.